ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಇದು ನನ್ನ ಅಮ್ಮನ ಬಾಲ್ಕನಿಯಲ್ಲಿ ನೆಟ್ಟ ಬಸಳೆ ಸೊಪ್ಪು. ಇದರಿಂದ ನಾನಿವತ್ತು ಬಸಳೆ ಸೊಪ್ಪಿನ ಸಾರು ಮಾಡ್ತಾ ಇದ್ದೇನೆ, ಕರಿ ಮಾಡ್ತಾ ಇದ್ದೇನೆ. ಇದಕ್ಕೆ ಹಲಸಿನ ಹಣ್ಣಿನ ಬೀಜವನ್ನು ಹಾಕಿ, ಅಂದರೆ ಜಾಕ್ ಫ್ರೂಟ್ ಸೀಡ್ಸ್ ಹಾಕಿ ನಾನು ಬಸಳೆ ಸೊಪ್ಪು ಗ್ರೇವಿ ಮಾಡ್ತಾ ಇದ್ದೇನೆ. ನೋಡಿ, ಇಷ್ಟು ಸಿಕ್ಕಿತು ನನಗೆ ಬಾಲ್ಕನಿಯಿಂದ ಸೊಪ್ಪು. ಇದನ್ನು ಈಗ ಕಟ್ ಮಾಡಬೇಕು. ಅದರ ಮೊದಲು ಇದನ್ನು ಸರಿಯಾಗಿ ನೀರಲ್ಲಿ ತೊಳಿಬೇಕು. ಅಂದರೆ 2 ಸರಿ ತೊಳೆದರೆ ಒಳ್ಳೆಯದು, 2-3 ಸಲ. ಇದನ್ನು ನೋಡಿ, ಈ ರೀತಿ ಕಟ್ ಮಾಡಿದ್ದೇನೆ. ದೊಡ್ಡ ದೊಡ್ಡ ಸೊಪ್ಪನ್ನು ನಾನು ತೆಗೆದು ಸಪ್ರೇಟ್ ಮಾಡಿದ್ದೇನೆ, ಮತ್ತು ಸಣ್ಣ ಸಣ್ಣ ಸೊಪ್ಪನ್ನು ಹಾಗೆಯೇ ಇಟ್ಟಿದ್ದೇನೆ. ಹಾಗೆ ಇದು ತುಂಬ ಎಳತ್ತು ಇದೆ, ಅಂದರೆ ಟೆಂಡರ್ ಇದೆ, ಹಾಗೆ ಬೇಗನೆ ಬೇಯುತ್ತೆ. ಹಾಗೆ ಒಂದು ವಿಸಿಲ್ ತೆಗೆದರೆ ಆಯಿತು, ಕುಕ್ಕರಿಗೆ ಹಾಕಿ ಒಂದು ವಿಸಿಲಲ್ಲಿ ಇದು ಒಳ್ಳೆ ಬೆಂದು ಹೋಗುತ್ತೆ, ಬೇಯುತ್ತೆ. ಹಾಗೆ ಇದರ ಒಳ್ಳೆ ಸೊಪ್ಪು ಅಂದರೆ ಸಾರು ಮಾಡಬೇಕು, ತುಂಬ ಟೇಸ್ಟಿ ಇದು. ಹಾಗೆ ನೋಡಿ, ನಾನು ನೀರಲ್ಲಿ ತೊಳೆದು ಕಟ್ ಮಾಡಿದ ನಂತರನೂ ನೀರಲ್ಲಿ ತೊಳಿತಾ ಇದ್ದೇನೆ. ಚೆನ್ನಾಗಿ ತೊಳೆದು ಕುಕ್ಕರಿಗೆ ಹಾಕುವ. ಸೂಪರಾಗುತ್ತೆ ಈ ಸಾರು. ಇದಕ್ಕೆ ಹಲಸಿನ ಹಣ್ಣಿನ ಬೀಜ ಹಾಕಿದರೆ ಇನ್ನೂ ಟೇಸ್ಟ್. ಇದು ಫ್ರೆಶ್ ಇದೆ ಹಲಸಿನ ಹಣ್ಣಿನ ಬೀಜ, ಬೇಗ ಅದು ಕೂಡ ಒಂದೇ ವಿಸಿಲಲ್ಲಿ ಬೇಯುತ್ತೆ 2 ಹಾಕಿದರೆ. ಹಾಗೆ ಇದನ್ನು ಕೂಡ ನೀರಲ್ಲಿ ಒಳ್ಳೆ ತೊಳೆದು ಇದರಲ್ಲಿ 25 ಬೀಜ ಇದೆ, ಜಾಸ್ತಿ ಕೂಡ ಹಾಕ್ಬೋದು, ಒಳ್ಳೆಯದಾಗುತ್ತೆ, ತುಂಬ ಟೇಸ್ಟ್. ಹಾಗೆ ಇದನ್ನು ನೀರಲ್ಲಿ ಒಳ್ಳೆ ಮಾಡಿ ತೊಳೆದು ಇದರಲ್ಲಿ ಹಾಕುವ ಕುಕ್ಕರಿಗೆ. ಇದೆಲ್ಲ ಮುಂದಿನ ಕಾಲದಲ್ಲಿ, ಅಂದರೆ ಹಿಂದಿನ ಕಾಲದಲ್ಲಿ ಈ ರೀತಿ ಬಸಳೆ, ಈಗಲೂ ಮಾಡ್ತಾರೆ ತುಂಬ ಮಂದಿ, ಬಸಳೆಗೆ ಈ ರೀತಿ ಹಲಸಿನ ಬೀಜ ಹಾಕಿ ಸೂಪರಾಗುತ್ತೆ. ಹಾಗೆ ಇದಕ್ಕೆ 1 ಗ್ಲಾಸ್ ನೀರು ಹಾಕುವ, ಬೇಯಬೇಕಲ್ಲ. ಹಾಗೆ ನೀರು ಹಾಕಿ ಇದಕ್ಕೆ ಒಂದು ಅರ್ಧ ಟೊಮೆಟೊ ಮತ್ತು ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ 1 ವಿಸಿಲ್ ತೆಗಿಬೇಕು ಇದನ್ನು. ನನಗೆ ಬಸಳೆ ಸೊಪ್ಪಿನ ಸಾರು ತುಂಬ ಇಷ್ಟ, ಮತ್ತು ಇದು ತುಂಬ ಒಳ್ಳೆಯದು ಹೆಲ್ತಿಗೆ. ಯಾರಿಗೆಲ್ಲ ಕಾನ್ಸ್ಟಿಪೇಷನ್ ಇದೆ ಅಂಥವರಿಗೆಲ್ಲ, ಅಂಥ ಪ್ರಾಬ್ಲಮ್ ಇದ್ದವರಿಗೆ ತುಂಬ ಒಳ್ಳೆಯದು. ಅಷ್ಟೇ ಅಲ್ಲದೆ ಈಗ ನೋಡಿ, ಮಳೆಗಾಲದಲ್ಲಿ ಈ ರೀತಿಯ ಪಲ್ಯ ಮಾಡಿ ತಿಂದರೆ ಸೂಪರಾಗುತ್ತೆ ಬಾಯ್ಲ್ಡ್ ರೈಸ್ ಜೊತೆ. ಜೋರು ಮಳೆ, ಬೆಳಿಗ್ಗೆ ಸ್ಟಾರ್ಟ್ ಆಗಿದೆ ಮಳೆ, ತುಂಬ ದಿನದಿಂದ ಮಂಗಳೂರಲ್ಲಿ ಕಂಟಿನ್ಯೂಸ್ ಮಳೆ ಆಗ್ತಾ ಉಂಟು. ಹಾಗೆ ಈ ಮಳೆಗೆ ಸೂಪರಾದ ಈ ರೀತಿಯ ಬಸಳೆ ಸಾರು ಮಾಡಿದರೆ ಸೂಪರಾಗುತ್ತೆ ಊಟಕ್ಕೆ. ಇಲ್ಲಿ ನಾನು ಮಸಾಲಕ್ಕೆ ಗ್ರೈಂಡ್ ಮಾಡಲಿಕ್ಕೆ ಒಂದು ಅರ್ಧ ಈರುಳ್ಳಿ ಮತ್ತು 2 ಎಸಳು ಬೆಳ್ಳುಳ್ಳಿ ಮತ್ತು ಒಂದು ಸಣ್ಣ ಹುಳಿ, ಅಂದರೆ ವೆಜ್ ಮಾಡುವಾಗ ಹುಳಿ ತುಂಬಾ ಕಡಿಮೆ ಹಾಕೋದು. ಮತ್ತು ನಾನೀಗ ಟೊಮೆಟೊ ಕೂಡ ಹಾಕಿದ್ದೇನೆ ಅರ್ಧಕ್ಕೆ, ಸಣ್ಣ ತುಂಡು ಹುಳಿ ಹಾಕಿದರೆ ಆಯಿತು. ಮತ್ತು 3 ರೆಡ್ ಚಿಲ್ಲಿ, ಅಂದರೆ ಕಾಶ್ಮೀರಿ ಚಿಲ್ಲಿ, 1 ಕಪ್ ಕೋಕೋನಟ್, ತೆಂಗಿನ ತುರಿ. ಇಲ್ಲಿ ನೋಡಿ, ವಿಸಿಲ್ ಕೂಡ ಬಂತು, 1 ವಿಸಿಲ್ ಆಯಿತು. ಗ್ಯಾಸನ್ನು ಕ್ಲೋಸ್ ಮಾಡುವ ಈಗ. ಮತ್ತು ತೆಂಗಿನ ತುರಿ ಹಾಕಿದ್ದೇನಲ್ಲ, ಮತ್ತು 2 ಟೇಬಲ್ ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್. ಇದು ನಂದು ಮನೆಯಲ್ಲೇ ಮಾಡಿದ ಚಿಲ್ಲಿ ಪೌಡರ್. ಇದರಲ್ಲಿ ಜೀರಾ ಮತ್ತು ಜೀರಿಗೆ ಮತ್ತು ಕೊತ್ತಂಬರಿ ಎಲ್ಲ ಮಿಕ್ಸ್ ಇದೆ ಅದರಲ್ಲಿ, ಮತ್ತು ಅರಸಿನ ಹುಡಿ ಎಲ್ಲ ಮಿಕ್ಸ್ ಇದೆ. ಹಾಗೆ ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡಿದರೆ ಆಯಿತು, ನುಣ್ಣಗೆ ರುಬ್ಬಬೇಕು. ಎಲ್ಲ ಗ್ರೈಂಡ್ ಮಾಡಿದರೆ ಮಸಾಲ ರೆಡಿ ಆಗುತ್ತೆ. ಇಲ್ಲಿ ನೋಡಿ, ಇದು ಬಸಳೆ ಸೊಪ್ಪು ಒಳ್ಳೆ ಬೆಂದಿದೆ, ಮತ್ತು ಹಲಸಿನ ಹಣ್ಣಿನ ಬೀಜ ಕೂಡ ಒಳ್ಳೆ ಬೆಂದಿದೆ ಇದು. ಹಾಗೆ ಇದಕ್ಕೆ ಈಗ ಗ್ರೈಂಡ್ ಮಾಡಿದ ಮಸಾಲವನ್ನು ಹಾಕಿದರೆ ಆಯಿತು. ನೀವು ಮಸಾಲ ಗ್ರೈಂಡ್ ಮಾಡುವಾಗ ಮನೆಯಲ್ಲಿ ಈ ರೀತಿಯ ಪೌಡರ್ ಇಲ್ಲದಿದ್ದರೆ ನಿಮಗೆ 1 ಚಮಚ ಕೊತ್ತಂಬರಿ ಮತ್ತು ಅರ್ಧ ಚಮಚ ಜೀರಿಗೆ ಮತ್ತು ಸ್ವಲ್ಪ ಸಾಸಿವೆ, ಈ ರೀತಿ ಅರ್ಧ ಚಮಚ ಅರಸಿನ ಹುಡಿ ಇವೆಲ್ಲ ಹಾಕಿ ನುಣ್ಣಗೆ ರುಬ್ಬಿದರೆ ಆಯಿತು. ಮತ್ತು ಹುಣಸೆ ಹಣ್ಣು ಹಾಕುವಾಗ ಸ್ವಲ್ಪನೇ ಹಾಕಬೇಕು ಇದಕ್ಕೆ, ಯಾಕೆಂದರೆ ಇದು ವೆಜ್ ಅಲ್ಲ, ವೆಜ್ಜಿಗೆ ಸ್ವಲ್ಪನೇ ಹಾಕಿದರೆ ಒಳ್ಳೆಯದು, ಟೇಸ್ಟಿಯಾದ ಗ್ರೇವಿ ರೆಡಿಯಾಗುತ್ತೆ.
ನೀವು ನೋಡ್ಬೋದು. ಈಗ ಗ್ರೇವಿ ಕೂಡ ಸೂಪರಾಗಿದೆ. ಮತ್ತು ಅದಕ್ಕೆ ಎಷ್ಟು ಹದ ನೀರು ಹಾಕಿದರೆ ಆಯಿತು. ಇನ್ನು ಇದನ್ನು ಒಂದು ಬಾಯ್ಲ್ ತೆಗಿಬೇಕು, ಆಗ ಸೂಪರಾದ ಬಸಳೆ ಗ್ರೇವಿ ರೆಡಿ ಆಗುತ್ತೆ. ಮತ್ತು ರುಚಿಗೆ ತಕ್ಕಷ್ಟು ಇನ್ನು ಉಪ್ಪು ಹಾಕಬೇಕಂದ್ರೆ ನಾನು ಉಪ್ಪು ಕಡಿಮೆ ಇತ್ತು, ಹಾಗೆ ಮೊದಲು ಕೂಡ ಹಾಕಿದ್ದೆ, ಅದು ಕಡಿಮೆ ಆಗಿತ್ತು ಇದು ಬಾಯ್ಲ್ ಮಾಡುವಾಗ ಬಸಳೆ ಸೊಪ್ಪು. ಈಗ ಇನ್ನು ಸ್ವಲ್ಪ ಹಾಕಿ ನಾನು ಕರೆಕ್ಟಾಗಿದೆ ಅಂತ ನೋಡ್ತಾ ಇದ್ದೇನೆ. ಹಾಗೆ ಈಗ ಒಂದು ಬಾಯ್ಲ್ ಬಂದಿದೆ, ಗ್ರೇವಿ ರೆಡಿಯಾಗಿದೆ. ಈಗ ಇದಕ್ಕೆ ಒಗ್ಗರಣೆ ಕೊಟ್ಟರೆ ಆಯಿತು, ಸೂಪರಾಗುತ್ತೆ. ಬಾಯ್ಲ್ಡ್ ರೈಸ್ ಜೊತೆ ಅಂತೂ ಈ ಮಳೆಗಾಲದಲ್ಲಿ ಸೂಪರಾಗುತ್ತೆ. ಮತ್ತು ಇದು ಬಾಲ್ಕನಿಯಲ್ಲಿ ನೆಟ್ಟ ಬಸಳೆ ಸೊಪ್ಪು, ಹಾಗೆ ಸ್ವಲ್ಪ ಸಪೂರ ಇದೆ. ಅಂದರೆ ಇದಕ್ಕೆ ನೀರು ಬಿಟ್ಟು ಬೇರೆ ಯಾವುದು ಗೊಬ್ಬರ ಹಾಕೋದಿಲ್ಲಲ್ಲ, ಹಾಗೆ. ಈಗ ನಾನು ಒಗ್ಗರಣೆಗೆ ತೆಂಗಿನ ಎಣ್ಣೆ ಮತ್ತು ಅದಕ್ಕೆ ಸ್ವಲ್ಪ ಅರ್ಧ ಈರುಳ್ಳಿ ಮತ್ತು ಜಜ್ಜಿದ 2 ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಕರಿ ಲೀವ್ಸ್ ಹಾಕಿ ಒಗ್ಗರಣೆ ಕೊಟ್ಟಿದ್ದೇನೆ. ನೋಡ್ಬೋದು, ಸೂಪರ್ ಟೇಸ್ಟಿಯಾದ ಬಸಳೆ ಸೊಪ್ಪು ರೆಡಿಯಾಗಿದೆ. ಹಾಗೆ ನನ್ನ ಬಿಸಲೆಯಲ್ಲಿ ಬಸಳೆ ಸೊಪ್ಪು ರೆಡಿಯಾಗಿದೆ. ಇದನ್ನು ಬಿಸಿ ಬಿಸಿ ಅನ್ನದ ಜೊತೆ ತಿಂದರೆ ಇದರ ಮುಂದೆ ಬೇರೆ ಏನು ಬೇಡ, ಅಷ್ಟು ಟೇಸ್ಟ್. ಆಯಿತಾ? ಹಾಗೆ ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್, ಟೇಕ್ ಕೇರ್.